ಎಲ್ರಿಗೂ ನಮಸ್ಕಾರ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಎಲ್ರಿಗೂ ಸ್ವಾಗತ. ಏನು ಅಂತ ಹೇಳಿದರೆ, ತುಂಬ ದಿನದಿಂದ ನಾನು ಯೂಟ್ಯೂಬ್ ಚಾನಲ್ಲಿ ವೀಡಿಯೋಸ್ಗಳನ್ನ ಹಾಕೋಕ್ಕಾಗ್ತಾಯಿಲ್ಲ. ಯಾಕಂದರೆ ನನ್ನ ಮೊಬೈಲ್ ಸ್ಟೋರೇಜ್ ಫುಲ್ ಆಗಿದೆ ಮತ್ತು ಹೊಸ ವೀಡಿಯೋಗಳ ಕಂಟೆಂಟ್ಸ್ಗಳು ತುಂಬ ಇದೆ, ಆದರೆ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಹೇಳಿದ ಮಟ್ಟಿಗೆ ಗೌರ್ಮೆಂಟ್ ಸರ್ಕಾರದಲ್ಲಿ ಏನೋ ನೋಟಿಫಿಕೇಷನ್ ಏನು ಬರ್ತಾಯಿದೆ ಅಂತ ಹೇಳಿದರೆ, ಈಗ ಕೋವಿಡ್ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಬರ್ತಾಯಿದೆ. 60% ಮೇಲ್ಪಟ್ಟವರಿಗೆ, 60 ವಯಸ್ಸು ಜಾಸ್ತಿ ಆದವರಿಗೆ ಮಾಸ್ಕ್ ಕಡ್ಡಾಯ ಹಾಕಲೇಬೇಕು, ಅಂಥವರಿಗೆ ಜಾಸ್ತಿ ಕೋವಿಡ್ ಬರ್ತಾಯಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಕೇರಳದಲ್ಲಿ ಜಾಸ್ತಿ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಕೂತ್ಕೊಂಡು ವೀಡಿಯೋನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ಫ್ರೆಂಡ್ಸ್, ಯಾವ ಥರ ಇರುತ್ತೆ ಅಂತ ನೋಡಿಕೊಂಡು ಫುಲ್ ಎಂಜಾಯ್ ಮಾಡೋಣ. ಅದೇ ಥರ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿಬಿಟ್ಟು ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗ್ತಾ ಇರೋಣ. ವೀಡಿಯೋಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಇವತ್ತಿನ ಕ್ವಶನ್ ಅಂದರೆ ತುಂಬ ವೀಡಿಯೋಸ್ಗಳು ಆಗ್ತಾ ಇರ್ತೀವಿ. ಇವತ್ತೇನು ಪ್ರಶ್ನೆ ಅಂತ ಹೇಳಿದ್ರೆ, ಕೋವಿಡ್ ಬರ್ತಾ ಇದೆಯಲ್ಲ, ಈಗ 60 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಬರ್ತಾಯಿದೆ. ಅದು ಲಾಕ್ಡೌನ್ ಮಾಡಬೇಕಾ ಮಾಡಬಾರ್ದಾ? ಕೋವಿಡಲ್ಲಿ ಲಾಕ್ಡೌನ್ ಮಾಡಿದ್ರು ಏನು ಎಫೆಕ್ಟ್ಸ್ ಆಗುತ್ತೆ, ಲಾಕ್ಡೌನ್ ಮಾಡಿಲ್ಲ ಅಂದರೆ ಏನು ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀರಾ? ಈಗ ಲಾಕ್ಡೌನ್ ಮಾಡಬೇಕಂದ್ರೆ, ಈಗ ನಮ್ಮ ಗೌರ್ಮೆಂಟ್ ಸರ್ಕಾರ ಈಗ ಎಲ್ಲ ಫ್ರೀ ಯೋಜನೆ ಬಿಟ್ಟಿರೋದ್ರಿಂದ, ಮತ್ತು ಈಗಲೇ ಆಲ್ಮೋಸ್ಟ್ ಅನುದಾನಕ್ಕಾಗಿರಲಿ ಎಲ್ಲದಕ್ಕೂ ಗೌರ್ಮೆಂಟು ಫಂಡ್ನ ಸ್ಟಾಪ್ ಮಾಡ್ತಾ ಬರ್ತಿದೆ. ಹಾಗೆ ಬೆಲೆ ಏರಿಕೆ ಕೂಡ ಜಾಸ್ತಿ ಮಾಡ್ತಿದೆ. ಬೆಲೆ ಏರಿಕೆ ಜಾಸ್ತಿ ಮಾಡೋದ್ರಿಂದ ಜನಗಳಿಗೂ ತುಂಬ ತುಂಬ ಕಷ್ಟ ಆಗುತ್ತೆ. ಅಂದರೆ ಅವ್ರು ಸಂಪಾದನೆ ಮಾಡೋ ದುಡ್ಡನ್ನು ಈಗಲೇ ಸಂಪಾದನೆ ಮಾಡೋ ದುಡ್ಡು ಸಾಕಾಗ್ತಿಲ್ಲ. ಯಾಕಂದರೆ ಎಲ್ಲ ಉಚಿತ ಅನುದಾನ ಕೊಟ್ಟು ಫ್ರೀ ಯೋಜನೆ ಅದು ಮತ್ತು ಇದು ಗೌರ್ಮೆಂಟಿಂದ ಎಲ್ಲ ವಿದ್ಯುತ್ ಅದಕ್ಕೆಲ್ಲ ಫ್ರೀಯಾಗಿ ಕೊಟ್ಬಿಟ್ಟು, ಈಗ ಏನಂದರೆ ಜನಕ್ಕೆ ಬೆಲೆ ಅಂದರೆ ಅದ್ರ ರೇಟ್ನ ಇದಕ್ಕೆ ಬೆಲೆಗೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಹಂಗಾಗಿ ಏನಾಗ್ತಿದೆ ಅಂದರೆ, ಈಗ ಅವ್ರ ಕೈಲಿ ಈಗ ಅವ್ರು ಸಂಪಾದನೆ ಮಾಡಿ ದುಡಿಬೇಕಾಗುತ್ತೆ. ಫ್ರೀಯಾಗಿ ಏನೂ ಸಿಗೋಲ್ಲ. ಗೌರ್ಮೆಂಟಿಂದ ಬರೋ ಅಕ್ಕಿಗೆ 10 kg ಕೊಡ್ತೀನಿ ಅಂತಿದ್ರು, ಅದನ್ನು ಕ್ಯಾನ್ಸಲ್ ಬಗ್ಗೆ ಅಮೌಂಟ್ ಕೊಡ್ತಿದ್ದಾರೆ. ಅಮೌಂಟಿಂದನೂ ಇಲ್ಲ, ಅದು ತೊಗೊಳಕ್ಕೂ ಅವ್ರಿಗೆ ದುಡ್ಡು ಬೇಕು. ಮತ್ತು ಗ್ಯಾಸ್ ಬೆಲೆ ರೇಟೆಲ್ಲ ಜಾಸ್ತಿ ಆಗಿದ್ದರಿಂದ ಜನಗಳಿಗೆ ದುಡಿಲೇಬೇಕಾಗುತ್ತೆ. ಮತ್ತು ಯಾವುದೇ ಅಂಗಡಿ ಶಾಪ್ ಆಗಲಿ ಕ್ಲೋಸ್ ಮಾಡಿಬಿಟ್ರೆ, ಲಾಕ್ಡೌನ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾವು ಅಂದರೆ 60 ಏಜ್ವರೆಗೆ ಮಾತ್ರ ಕೋವಿಡ್ ಬರುತ್ತೆ ಅಂತ ಇಲ್ಲ, ಚಿಕ್ಕ ಮಕ್ಳಿಗೂ ಬರುತ್ತೆ. ನಾವು ಮೊದಲು ಮಾಡಿದ್ರು, ಫಸ್ಟ್ ಲಾಕ್ಡೌನಲ್ಲಿ ಮಾಡಿದರು ಸ್ವಲ್ಪ, ಅಂದರೆ ಫುಲ್ಲು ಲಾಕ್ಡೌನು ಮಾಡಿಬಿಟ್ಟು ಅದರಲ್ಲಿ ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಅದನ್ನ ಮನೆಯಲ್ಲೆಲ್ಲ ಇಟ್ಕೊಂಡು ಲಾಕ್ಡೌನ್ನ ಹೆಂಗೆ ಇದು ಮಾಡಬೇಕು ಅಂತ ಇದು ಮಾಡಬೇಕು. ಯಾಕಂದರೆ ಈಗ ನ್ಯೂಸಲ್ಲಿ ಬರೀ ತೋರಿಸ್ತಾರೆ, ನ್ಯೂಸಲ್ಲಿ ಒಂದು ಕೇಸ್ ಬಂದರೆ 2-3 ಕೇಸ್ ಬಂದಿದೆ ಅಂತ ತೋರಿಸ್ತಾರೆ. ಅಂದರೆ ಪಬ್ಲಿಕ್ಗಳಿಗೆ ಭಯ ಮೂಡಿಸ್ತಾರೆ ಅವರಿಂದ. ಅಂದರೆ ಈ ಥರ ಇಷ್ಟು ಬಂದಿದೆ ಫಸ್ಟು ಭಯ ಮೂಡಿಸೋದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ಯಾಕಂದರೆ ಈಗ ಈಗ 4 ಕೇಸ್ ಬಂದಿರುತ್ತೆ, 4 ಕೇಸ್ ಎಷ್ಟು ಬಂದಿರೋದಕ್ಕೆ ಆಲ್ಮೋಸ್ಟ್ ಪಾಸಿಟಿವ್ ಬಂದಿರುತ್ತೆ. ಫಸ್ಟ್ ಅದು ಪಬ್ಲಿಕ್ ಆಗಿರೋಲ್ಲ. ಇದೇನೀಗ ಕೇರಳದಿಂದ ಬರ್ತಿರೋದ್ರಿಂದ ಮಾತ್ರ ಈ 4 ಜನ ಪಬ್ಲಿಕ್ ಆಗಿದೆ. ಈ ಚಿಕ್ಕಮಗಳೂರು 4 ಜನ ಪಬ್ಲಿಕ್ ಆಗಿದೆ. ಅದನ್ನೇ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲರೂ ಕೋವಿಡ್ ಬಂದಿದೆ ಅದ ಭಯ ಪಡ್ಕೊಂಡು ಹೋಗ್ತಾರೆ. ಈಗ ಚಳಿ ವೆದರಿಂದ ಕೋಲ್ಡ್ ಬರುತ್ತೆ, ಶೀತ ಕೆಮ್ಮು ಎಲ್ಲ ಬರುತ್ತೆ. ಆ ಸಿಸ್ಟಮ್ ಇಟ್ಕೊಂಡು ಇದು ಕೋವಿಡ್ ಲಕ್ಷಣ ಅಂತ ಹೇಳ್ಬಿಟ್ಟು ಅದಕ್ಕೊಂದು ರೀಸನ್ ಇಟ್ಕೊಂಡು ಇದು ಮಾಡ್ತಾರೆ. ಹಂಗಾಗಿ ಲಾಕ್ಡೌನ್ ಮಾಡೋದಕ್ಕಿಂತ ಮುಂಜಾಗ್ರತೆ ತಗೊಳ್ಳೋದು ಒಳ್ಳೆಯದು. ನಿಮ್ಮ ಪ್ರಕಾರ ಲಾಕ್ಡೌನ್ ಮಾಡಬಾರ್ದು? ಲಾಕ್ಡೌನ್ ಮಾಡಬಾರ್ದು. ಯಾಕಂದ್ರೆ ಲಾಕ್ಡೌನ್ ಮಾಡಿದ್ರೆ ಬೇರೆಯವ್ರಿಗೂ ಕಷ್ಟ ಅಲ್ವಾ. MS ಕಾಲೇಜ್ ಹುಡುಗಿರು ಇದ್ದಾರೆ, ಆಲ್ಮೋಸ್ಟ್ ಕಾಲೇಜಿಗೆ ಹೋಗಿ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಅವ್ರ ಹತ್ರ ಒಂದ್ಸತಿ ಕೇಳೋಣ. ಈಗ ಕೋವಿಡ್ ಬರ್ತಾ ಇದೆ, 60 ಇಯರ್ಸ್ ಮೇಲ್ಪಟ್ಟವರಿಗೆ ಕೋವಿಡ್ ಬರ್ತಾ ಇದೆ, ಮಾಸ್ಕ್ ಹಾಕ್ಕೊಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲ ಕಡೆಯಿಂದ ನೋಟಿಫಿಕೇಶನ್ಸ್ ಬರ್ತಾ ಇದೆ, ಟಿವಿಲೆಲ್ಲ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಲಾಕ್ಡೌನ್ ಮಾಡಿದರೆ ಒಳ್ಳೇದಿರುತ್ತಾ, ಲಾಕ್ಡೌನ್ ಮಾಡಲಿಲ್ಲ ಅಂದರೆ ಒಳ್ಳೇದಿರುತ್ತೆ? ಮಾಡಲಿಲ್ಲ ಅಂದರೆ ಒಳ್ಳೇದಿರುತ್ತೆ. ಮಾಡೋದಿದ್ರೆ ಸೆಕೆಂಡ್ PUC ಮುಗಿದ್ಮೇಲೆ ಮಾಡಲಿ. ಓಕೆ, ಎಕ್ಸಾಮ್ ಇವಾಗ ಬೇರೆ 80 ಮಾರ್ಕ್ಸಿಗಾಗಿದೆ. ಚೆನ್ನಾಗಿ ಓದಿದ್ದೀವಿ, ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಹಂಗಾಗಿ ಇಂಟರ್ನಲ್ಸ್ 20 ಮಾರ್ಕ್ಸು. ಹಂಗಾಗಿ ಎಕ್ಸಾಮ್ ಮುಗಿದ್ಮೇಲೆ ನಿಮಗೆ ಎಕ್ಸಾಮ್ ಮುಗಿದ್ಮೇಲೆ ಲಾಕ್ಡೌನ್ ಆಗಲಿ, ಪರವಾಗಿಲ್ಲ. ನಿಮ್ಮ ಪ್ರಕಾರ ಎಕ್ಸಾಮ್ ಮುಗಿದ್ಮೇಲೆ ಲಾಕ್ಡೌನ್ ಆದರೆ ಬಾಕಿ ಮಕ್ಕಳಿಗೆ ಅವ್ರಿಗೆ ಇನ್ನೂ ಖುಷಿ ಆಗುತ್ತಲ್ಲ, ಲಾಕ್ಡೌನ್ ಆಯಿತು ಅನ್ನೋದು. ಆಮೇಲೆ 60 ಇಯರ್ಸ್ ಅವ್ರ ಮೇಲ್ಗಡೆ ಬಂದಿದೆ ಅಂದರೆ ಅವರು ಮನೇಲಿದ್ರೆ ಒಳ್ಳೇದು. ಹೊರಗಡೆ ಹೋಗೋದು ಬಿಟ್ಟು, ಹೆಂಗಿದ್ರು ಏಜ್ ಆಗಿರುತ್ತಲ್ಲ, ಮನೇಲಿದ್ರೆ ಒಳ್ಳೇದು. ಅಂದರೆ ಈಗ ವೃದ್ಧಾಶ್ರಮ ಸೇರಿಸ್ತಿರ್ತಾರೆ. ಈಗ ಮನೇಲಿದ್ದವರೆಲ್ಲ ಈಗ ಏಜ್ ಆಗಿದೆ ನೀವು ಬಿಟ್ಟೋಗಿ ಅಂತ ಹೇಳ್ತಾರಲ್ಲ, ಅಂಥವರೆಲ್ಲ ಎಂತ ಮಾಡಬೇಕು? ಅಂಥವರೆಲ್ಲ ಏನು ಮಾಡಬೇಕು ಅಂದರೆ ಅವ್ರವ್ರ ಸೇಫ್ಟಿ ಅವ್ರವ್ರು ನೋಡ್ಕೊಂಡು ಚೆನ್ನಾಗಿರ್ಬೇಕಪ್ಪ. ಹೌದಾ? ಈಗ ಹಂಗಾದ್ರೆ ಲಾಕ್ಡೌನ್ ಮಾಡಬೇಕಾ ಬೇಡವಾ? ಮಾಡಬಾರ್ದು. ಮತ್ತೆ ಮಾಡಬೇಕು ಅಂದ್ರಲ್ಲ ಈಗ ಅಷ್ಟೇ ನಿಮ್ದು. ಅಂದರೆ ಸೆಕೆಂಡ್ PU ಮುಗಿದ್ಮೇಲೆ ಮಾಡಲಿ, ಇವಾಗ ಸದ್ಯಕ್ಕೆ ಮಾಡಬಾರ್ದು. ಈಗ ಮತ್ತೆ ಶಬರಿಮಲೆ ಇವಾಗ ಕೊರೋನಾ ಅಷ್ಟೇನು ಹರಡ್ತಾ ಇಲ್ಲ, ಅಷ್ಟೇನಿಲ್ಲ. ಜಾಸ್ತಿ ಆದಾಗ ಬೇಕಾದರೆ ಸೆಕೆಂಡ್ PU ಒಳಗಡೆ ಎಕ್ಸಾಮ್ ಮುಗಿಯೋ ಟೈಮಲ್ಲಿ ಜಾಸ್ತಿ ಆದರೆ ಲಾಕ್ಡೌನ್ ಮಾಡಲಿ. ಎಕ್ಸಾಮಿಗಿಂತ ಫಸ್ಟೇ ಲಾಕ್ಡೌನ್ ಆದರೆ ನಿಮಗೆ ಇನ್ನೂ ಬೆನಿಫಿಟ್ಸ್ ಅಲ್ವಾ? ಹೌದು. ಇಲ್ಲ ಬೆನಿಫಿಟ್ಸ್ ಏನಾಗಲ್ಲ. ಸೆಕೆಂಡ್ PUC ಎಕ್ಸಾಮ್ ಮಾಡ್ತಾರೆ ಸೆಕೆಂಡ್ PUC ಎಕ್ಸಾಮ್. ಹಂಗಾದ್ರೆ ಸೆಕೆಂಡ್ PUC ಎಕ್ಸಾಮ್ ಆದಮೇಲೆ ಆಗಬೇಕು. ಸರಿ, ಇವಾಗ ನಿಮ್ಮ ಪ್ರಕಾರ ಕೋವಿಡ್ ಅಂದರೆ ಈ ಕೋವಿಡ್ ಬರ್ತಾ ಇದೆ 60 ವರ್ಷ ಮೇಲ್ಪಟ್ಟವರಿಗೆ, ಈಗ ಮಾಸ್ಕ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಅವರಿಗೆಲ್ಲ. ಆಲ್ಮೋಸ್ಟ್ ಈ ನೋಟಿಫಿಕೇಶನ್ಸ್ ಎಲ್ಲ ಕಡೆನೂ ಬರ್ತಾ ಇದೆ. ಮತ್ತೆ ಈ ಗೌರ್ಮೆಂಟ್ನವರು ಕುರಿತು ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಚರ್ಚೆನೂ ಕೂಡ ಮಾಡ್ತಾ ಇದ್ದಾರೆ. ಅದೇ ಥರ ನಿಮ್ಮ ಪ್ರಕಾರ ಲಾಕ್ಡೌನ್ ಮಾಡಬೇಕಾ ಮಾಡಬಾರ್ದಾ? ಲಾಕ್ಡೌನ್ ಮಾಡಿದ್ರೆ ಏನು ಎಫೆಕ್ಟ್ಸ್ ಇರುತ್ತೆ, ಲಾಕ್ಡೌನ್ ಮಾಡಿಲ್ಲ ಅಂದರೆ ಏನಿದೆ? ಲಾಕ್ಡೌನು ಮಾಡಿದ್ರೆ ಜನಗಳಿಗೆ ಹೊಡ್ತಾ ಬೀಳುತ್ತೆ. ಅದು ಹೇಳಿದ್ನಲ್ಲ, ದುಡಿಯೋಕ್ಕೆ ಈಗ ಈಗಲೇ ಕೆಲಸಗಳು ಇಲ್ಲ. ಕೆಲಸ ಇಲ್ಲದನಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟಬೇಕಾಗತ್ತೆ, ಮನೆ ಮೇಂಟೈನ್ ಮಾಡಬೇಕಾಗತ್ತೆ, ದುಡಿಯೋರು ಇರೋದಿಲ್ಲ.
ಲಾಕ್ಡೌನ್ ಮಾಡಿಬಿಟ್ರೆ ಮತ್ತೆ ಜೀವನ ಮಾಡೋದು ಹೆಂಗೆ, ಯಾರು ಕೊಡ್ತಾರೆ? ಅವೆಲ್ಲ ಆಗಬೇಕಲ್ಲ. ಈಗ ಲಾಕ್ಡೌನ್ ಮಾಡ್ದೇ ಒಂದು ಕಂಟ್ರೋಲಲ್ಲಿ ತಂದುಬಿಟ್ರೆ, ಈಗ ಹೊರಗಡೆ ಬಂದವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಬಿಟ್ಟು ಅದು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಎಲ್ಲ ಇದು ಮಾಡ್ಬೋದು. ಕೇರಳದಲ್ಲಿ ಜಾಸ್ತಿ ಆಗಿದೆ. ಈಗ ಕೇರಳದಲ್ಲಿ ಜಾಸ್ತಿ ಆಗಿರೋದ್ರಿಂದ ಅಲ್ಲೇ ಸ್ವಲ್ಪ ಎಲ್ಲ ಎಲ್ಲೆಲ್ಲಿಂದ ಜಾಸ್ತಿ ಆಗ್ತಾಯಿದೆ ಅಲ್ಲಿ ಇನ್ನೊಂದು ಗಡಿನ ಚೆಕ್ ಮಾಡಿಬಿಟ್ಟು ಬಂದ್ ಮಾಡ್ಕೊಂಬಿಟ್ಟು ಚೆಕ್ ಪೋಸ್ಟಲ್ಲಿ ಅಲ್ಲೇ ಇದು ಮಾಡಿಬಿಟ್ಟು ಈ ಕಡೆ ಬಿಡೋಕ್ಕೆ ಕಮ್ಮಿ ಮಾಡಿದ್ರೆ ಎಲ್ಲ ಕಂಟ್ರೋಲ್ ಮಾಡ್ಬೋದು ಅಂತ. ಈಗ ಶಬರಿಮಲೆ ಹೋಗಿ ಬರ್ತಾ ಇದ್ದಾರಲ್ಲ ಅವರಿಗೆಲ್ಲ ಏನು ಮೆಸೇಜ್ ಕೊಡೋಕ್ಕೆ? ಈಗ ಶಬರಿಮಲೆಗೆ ಹೋಗಿದ್ದಾರೆ. ಅದನ್ನು ತಪ್ಸೋಕ್ಕೆ ಯಾರು ಕೈಲಾಗುತ್ತೆ? ಈಗ ಅಷ್ಟೊಂದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಈಗ ಇಲ್ಲಿ ಬಂತು ಅಂತ ಹೇಳಿದ್ರೆ, ಈಗ ಇಲ್ಲಿ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಚೆಕ್ ಮಾಡಿಬಿಟ್ಟು ಅವ್ರನ್ನೆಲ್ಲ ಚೆಕ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇವ್ರು ಎಲ್ಲರಿಗೂ ಹರಡಿಸ್ತಾರೆ. ಅವಾಗ ಮತ್ತೆ ಲಾಕ್ಡೌನ್ ಮಾಡೋ ಪರಿಸ್ಥಿತಿ ಬಂದೇ ಬರುತ್ತೆ. ಅವಾಗ ಅಂದರೆ ಈಗ ನಿಮ್ಮ ಪ್ರಕಾರ ಲಾಕ್ಡೌನ್ ಮಾಡಬಾರ್ದಲ್ಲ? ಲಾಕ್ಡೌನ್ ಮಾಡಬಾರ್ದು ಅಂತ ಉದ್ದೇಶ. ಲಾಕ್ಡೌನ್ ಮಾಡೋದಕ್ಕಿಂತ ಇವ್ರು ಕಂಟ್ರೋಲಲ್ಲಿ ಮಾಡ್ಕೊಂಬಂದ್ಬಿಟ್ರೆ ಎಲ್ಲದನ್ನು ಹಿಡ್ತಾ ಆಗುತ್ತೆ ಅಂತ. ರಾಜ್ಯ ಸರ್ಕಾರ ಈಗ ಕಂಟ್ರೋಲ್ ಮಾಡ್ಕೋಬೇಕು. ಅದು ಎಲ್ಲೆಲ್ಲಿ ಚೆಕ್ ಪೋಸ್ಟ್ಗಳಿದ್ದಾವೆ, ಎಲ್ಲೆಲ್ಲಿಂದ ಬರ್ತಾರೆ ಟೂರಿಸ್ಟು ಸ್ವಲ್ಪ ಕಮ್ಮಿ ಮಾಡಬೇಕು. ಈಗ ಇಂಥ ಪರಿಸ್ಥಿತಿಯಲ್ಲೂ ಟೂರಿಸ್ಟರೆಲ್ಲ ಬಂತು ಅಂದರೆ ಈಗ ಅವ್ರಿಗೂ ಎಫೆಕ್ಟು, ಅಲ್ಲಿಂದ ತಂದು ಇಲ್ಲಿ ಅಂಟಿಸ್ತಾರೆ, ಇಲ್ಲಿವರೆಗೂ ಎಫೆಕ್ಟು. ಆವಾಗ ಏನು ಮಾಡ್ತಾರೆ, ಆವಾಗ ಇದು ಮಾಡ್ಬೇಕಾದ್ರೆ ಲಾಕ್ಡೌನ್ ಮಾಡಲೇಬೇಕಂತ ಪರಿಸ್ಥಿತಿ ಬಂದೇ ಬರುತ್ತೆ. ಆವಾಗ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಮಾಡಲೇಬೇಕಾಗತ್ತೆ ಅದು. ಈಗ ಅದಕ್ಕಿಂತ ಮುಂಚೆ ಇವ್ರು ಜನ ಎಚ್ಚೆತ್ಕೊಂಡ್ಬಿಟ್ಟು ಸರ್ಕಾರ ಮತ್ತು ಆವಾಗ ಅವಶ್ಯಕತೆ ಏನು ಇರಲ್ಲ ಅದು. ಓಕೆ ಸರ್, ಥ್ಯಾಂಕ್ ಯು ಸರ್. ಸುಮಾ. ನಿಮ್ಮ ಹೆಸರು? ಮಾನಸ. ಇವಾಗ ಕೋವಿಡ್ ಬರ್ತಾ ಇದೆ ಅಲ್ವಾ? ಈಗ ಕೋವಿಡ್ ಬರ್ತಾ ಇದೆ, ಆಲ್ಮೋಸ್ಟ್ ಈಗ 60 ಇಯರ್ಸ್ ಮೇಲ್ಪಟ್ಟವರಿಗೆ ಮಾಸ್ಕ್ ಹಾಕೋಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಈಗ ಬೇರೆ ಕಡೆ ಎಲ್ಲ ಕೇರಳ ಕಡೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಈಗ ಲಾಕ್ಡೌನ್ ಮಾಡಿದರೆ ಒಳ್ಳೇದಾ, ಲಾಕ್ಡೌನ್ ಮಾಡಲಿಲ್ಲ ಅಂದರೆ ಒಳ್ಳೇದಾ? ಏನೇನು ಬೆನಿಫಿಟ್ಸ್ ಇರುತ್ತೆ ಲಾಕ್ಡೌನ್ ಮಾಡಿದರೆ? ಲಾಕ್ಡೌನ್ ಮಾಡಲಿಲ್ಲ ಅಂದರೆ ಏನೇನು ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀರಾ? ಲಾಕ್ಡೌನ್ ಮಾಡ್ಬೋದು, ಒಳ್ಳೇದೇ. ಒಂದಕ್ಕೆ, ಇನ್ನೊಂದಕ್ಕೆ ಎಲ್ಲ ಅನುಕೂಲ, ಎಲ್ಲ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಗೊತ್ತಿಲ್ಲ, ಬಸ್ಸಿಗೆಲ್ಲ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಮತ್ತು ಇವಾಗ ನಾವು ಹಳ್ಳಿ ಕಡೆಯಿಂದ ಬರೋರೆಲ್ಲ ಸ್ಕೂಲಿಗೆ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಎಜುಕೇಷನಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಬಡವರಿಗೂ ವರ್ಕ್ ಮಾಡ್ಕೊಂಡು ತಿನ್ನೋಕ್ಕೂ ಕಷ್ಟ ಆಗುತ್ತೆ. ಮತ್ತು ಮಾಸ್ಕ್ ಮಾತ್ರ ಕಡ್ಡಾಯವಾಗಿ ಇರಲೇಬೇಕು, ಎಲ್ಲರಿಗೂ ಮಾಡಲೇಬೇಕು ಅದು. ಈಗ ಶಬರಿಮಲೆಗೆ ಹೋಗ್ತಾ ಇದ್ದಾರಲ್ಲ ಕೇರಳ ಸೈಡು, ಅಲ್ಲಿಂದ ಬರೋವಂಥವ್ರಿಗೆ ಏನು ಮೆಸೇಜ್ ಕೊಡ್ತೀರಾ? ಅಲ್ಲಿಗಂತ ಸೇಫಾಗಿ ಬನ್ನಿ, ಮತ್ತು ಮಾಸ್ಕು ಎಲ್ಲ ಹಾಕ್ಕೊಂಡು ಸೇಫಾಗಿ ಬನ್ನಿ ಅಂತ ಅಷ್ಟೇ. ಅವರಿಗೆ ಇದು ಇಲ್ಲಿ ಅದೇನೋ ಏನದು ಮಾಲೆ ತೆಗೆಯಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಸುಹಾಸ್ ಅಂತ. ಏನು ಕೆಲಸ ಮಾಡ್ತಾ ಇದ್ದೀರಾ? ನಾನು ಚಾಮುಂಡಿ ಪ್ರಾವಿಷನ್ ಸ್ಟೋರ್ ಕೆಲಸ ಮಾಡ್ತಾಯಿದ್ದೀನಿ, MG ರೋಡ್. ಈಗ ಆಲ್ಮೋಸ್ಟು 60% ಮೇಲ್ಪಟ್ಟವರಿಗೆ ಕೋವಿಡ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾಸ್ಕ್ ಹಾಕ್ಕೊಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ನೀವು ಕೋವಿಡ್ ಈಗ ಲಾಕ್ಡೌನ್ ಮಾಡಬೇಕು ಅನ್ಸುತ್ತಾ, ಲಾಕ್ಡೌನ್ ಮಾಡಬಾರ್ದು ಅನ್ಸುತ್ತಾ? ಕೋವಿಡ್ ಜಾಸ್ತಿ ಆದರೆ ಕೋವಿಡ್ ಜಾಸ್ತಿ ಲಾಕ್ಡೌನ್ ಮಾಡಲೇಬೇಕು, ಮಾಡಿದ್ರೆ ಸ್ವಲ್ಪ ಕಮ್ಮಿ ಆದರೂ ಆಗುತ್ತೆ. ಈಗ ಕೆಲಸ ಮಾಡ್ತಾ ಇರೋರು ಬಡವರು ಅವರೆಲ್ಲ ಯಾವ ಥರ ದುಡ್ಕೊಂಡು ತಿನ್ನಬೇಕು ಮತ್ತೆ ಲಾಕ್ಡೌನ್ ಮಾಡಿದರೆ? ಲಾಕ್ಡೌನ್ ಮಾಡಿದ್ರೆ ಸ್ವಲ್ಪ ಮಾಸ್ಕ್ ಹಾಕೊಂಡಾದ್ರೂ ಸ್ವಲ್ಪ ಕಂಟ್ರೋಲ್ ಇರಬೇಕು. ಹೌದಾ? ನಿಮ್ಮ ಪ್ರಕಾರ ಮಾಸ್ಕ್ ಹಾಕೊಂಡಿರಬೇಕು, ಲಾಕ್ಡೌನ್ ಮಾಡಬೇಕು. ಲಾಕ್ಡೌನ್ ಮಾಡಿದರೆ ಈಗ ಲಾಕ್ಡೌನ್ ಮಾಡಿದರೆ ಅಂದ್ಕೊಳ್ಳಿ, ನೀವೀಗ ಕೆಲಸ ಮಾಡ್ತಾ ಇದ್ದೀರಲ್ವಾ, ನೀವು ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಸಂಬಳ ಬರಲ್ಲ. ನಿಮಗೆ ಸಂಬಳ ಬರಲಿಲ್ಲ ಅಂದರೆ ನಿಮ್ಮ ಮನೇಲಿ ದಿನಸಿ ಐಟಮ್ಸ್ ಬರಲ್ಲ. ಅದಕ್ಕೋಸ್ಕರ ನೀವು ಲಾಕ್ಡೌನ್ ಮಾಡಿದ್ಮೇಲೆ ಕೆಲಸಕ್ಕೆ ಹೋಗಲ್ವಲ್ಲ, ನಿಮಗೆ ಎಲ್ಲಿಂದ ಬರುತ್ತೆ ದುಡ್ಡು? ಇಲ್ಲ ಅಂದರೆ ವೆಹಿಕಲ್ಸ್ ಸ್ವಲ್ಪ ಕಮ್ಮಿ ಮಾಡಬೇಕು ಅವರು. ವೆಹಿಕಲ್ಸ್ ಜಾಸ್ತಿ ಇದ್ದಂಗೂ ಹೊರಗಡೆಯಿಂದ ವೆಹಿಕಲ್ಸ್ ಬರ್ತಾವಲ್ಲ, ಅವು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ, ಫ್ಲೈಟು ಟ್ರೈನು ಅಂಥದ್ದು ಸ್ವಲ್ಪ ಕ್ಲೋಸ್ ಮಾಡಿದ್ರೆ ಸರಿ ಹೋಗುತ್ತೆ. ಔಟ್ ಆಫ್ ಸ್ಟೇಟಿಂದ ಬರೋರನ್ನ ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಈಗ ಶಬರಿಮಲೆ ಮಾಲೆ ಹಾಕ್ಕೊಂಡು ಇದು ಕೇರಳ ಹೋಗ್ತಾ ಇದ್ದಲ್ಲ, ಕೇರಳದಲ್ಲಿ ಆಲ್ಮೋಸ್ಟ್ ಕೋವಿಡ್ ಜಾಸ್ತಿ ಆಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನೀವು ಕೇರಳದಿಂದ ಬರೋವಂಥವ್ರಿಗೆ ಏನು ಮೆಸೇಜ್ ಕೊಡ್ತೀರಾ? ಅಲ್ಲೇ ಇರಬೇಕಷ್ಟೇ, ಏರ್ಪೋರ್ಟ್ ಅಥವಾ ರೈಲ್ವೆ ಸ್ಟೇಷನಲ್ಲೇ ಇರಬೇಕು. ಈಗೆಲ್ಲ ಅಲ್ಲ ವ್ಯಾನ್ ಮಾಡ್ಕೊಂಡು ಹೋಗಿದಾರಲ್ವಾ ಈಗ ಶಬರಿಮಲೆ ಅಂತ ಹೇಳ್ಬಿಟ್ಟು, ಈ ಕೇರಳದಿಂದ ವಾಪಸ್ ಬರ್ತಾರೆ ಅವ್ರು ಬಂದವರಿಗೆ ಏನಂತ ಹೇಳ್ತಾರೆ? ಅದೇ ಬರೋ ಟೈಮಲ್ಲಿ ಅವರು ಹಾಸ್ಪಿಟಲ್ಗೆ ಹೋಗಿ ಫಸ್ಟ್ ಚೆಕ್ ಮಾಡಿಸ್ಕೊಂಬರ್ಬೇಕು ಅವರು. ಲಸಿಕೆ ಹಾಕಿಸ್ಕೊಂಡು ಬರ್ತಾರೆ. ಥ್ಯಾಂಕ್ಸ್ ಬ್ರೋ.